ನಮ್ಮ ದೇಶದಲ್ಲಿ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿ ದಾಟುತ್ತಿದ್ದಂತೆ ಚಿನ್ನದ ಆಭರಣಗಳ ಕಳ್ಳತನ ಹೆಚ್ಚಾಗ್ತಾ ತೊಡಗಿದೆ. ಇದೀಗ ರಸ್ತೆಯಲ್ಲಿ ಸರಗಳ್ಳತನ ಮಾಡುವುದಕ್ಕಿಂತ ಒಂದು ಕೈ ಮುಂದೆ ಹೋಗಿರುವ ಕಳ್ಳರು ಚಿನ್ನದ ಅಂಗಡಿಗಳನ್ನೇ ದರೋಡೆ ಮಾಡುವುದಕ್ಕೆ ಗುಂಪೊಂದು ಕಟ್ಟಿಕೊಂಡಿದ್ದಾರೆ. ಹೌದು, ಅಥಣಿ ಪಟ್ಟಣದಲ್ಲಿ ಸಿನಿಮೆಯ ರೀತಿಯಲ್ಲಿ ಗನ್ ತೋರಿಸಿ ಜ್ಯುವೆಲರಿ ಅಂಗಡಿಯೊಂದನ್ನು ದೋಚಲು ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ಪೊಲೀಸರು 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹೇಶ್ ಪೋತದಾರ್ ಅವರ ಜ್ಯುವೆಲರಿ ಅಂಗಡಿಗೆ ಆಗಸ್ಟ್ 26ರಂದು ಮಧ್ಯಾಹ್ನ ಇಬ್ಬರು ಹೆಲ್ಮೆಟ್ ಧರಿಸಿ ಪ್ರವೇಶಿಸಿದ್ರು. ಅಂಗಡಿಗೆ ನುಗ್ಗಿದ ಕೂಡಲೇ ಗನ್ ತೋರಿಸಿ ಚಿನ್ನ ಕಳ್ಳತನಕ್ಕೆ ಯತ್ನಿಸಿದ್ರು. ಆದರೆ ಅಂಗಡಿ ಮಾಲೀಕ ಜೋರಾಗಿ ಕಿರುಚಿದ ಪರಿಣಾಮ ಸುತ್ತಮುತ್ತಲಿನ ಜನ ಸೇರ್ತಾರೆಂಬ ಭಯದಿಂದ ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ರು. ಘಟನೆಯ ವಿಡಿಯೋ ಅಂಗಡಿಯಲ್ಲಿ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಆರೋಪಿಗಳ ಬಂಧನಕ್ಕೆ ಜಿಲ್ಲಾ ಪೊಲೀಸರು ವ್ಯಾಪಕ ಶೋಧ ಕಾರ್ಯ ನಡೆಸಿದ್ದು ಆರೋಪಿಗಳನ್ನು ಬಂಧಿಸಿದ್ದಾರೆ. ವಿಜಯ ಜಾವೀದ್, ಯಶವಂತ್ ಓಂಕಾರ್, ಹಣಮಂತ್ ವಾಂಡರೆ, ಸೂರಜ್ ನಾನ್ಸೋ, ಬೂದಾವಲೆ ಹಾಗೂ ಭರತ್ ಚಂದ್ರಕಾಂತ್ ಕಾಟಕರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಿಂದ 2 ಕಂಟ್ರಿ ಪಿಸ್ತೂಲ್, 7 ಜೀವಂತ ಗುಂಡುಗಳು, ಕೃತ್ಯಕ್ಕೆ ಬಳಸಿದ್ದ ಕಾರು ಹಾಗೂ ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಂಧನ ಸಂದರ್ಭದಲ್ಲಿ ವಿಜಯ್ ಬಳಿ 2 ಬಂದೂಕುಗಳು ಹಾಗೂ 7 ಗುಂಡುಗಳು ಪತ್ತೆಯಾಗಿವೆ. ವಿಜಯ್ ವಿರುದ್ಧ ಈಗಾಗಲೇ 11 ಪ್ರಕರಣಗಳು ದಾಖಲಾಗಿವೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಾಹಿತಿ ನೀಡಿದರು. ನಮ್ಮ ಅಥಣಿ ಉಪವಿಭಾಗದ ಪೊಲೀಸರು ತುಂಬ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಸುಮಾರು 5+3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಕಳೆದ 20ನೇ ತಾರೀಕು ಆಗಸ್ಟ್ ನಮ್ಮಲ್ಲಿ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು. ಸುಮಾರು ಮಧ್ಯಾಹ್ನ 2 ಗಂಟೆಗೆ ಗೌರವ ಅನ್ನುವಂಥ ಮಹಿಳೆ ಹಾಲಹಳ್ಳಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಇಬ್ಬರು ಆರೋಪಿತರು ಮೋಟರ್ ಸೈಕಲ್ ಮೇಲೆ ಬಂದುಬಿಟ್ಟು ಆ ಮಹಿಳೆಯ ಕೊರಳಲ್ಲಿರ್ತಕ್ಕಂಥ ಚೈನನ್ನು ದೋಚ್ಕೊಂಡು ಹೋಗಿದ್ದರು. ಮತ್ತು ಮಂಗಳಸೂತ್ರ ಇತ್ತು, ಅದನ್ನು ಕೂಡ ದೋಚ್ಕೊಂಡು ಹೋಗಿದ್ದರು. ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ಏನೂ ಕೂಡ ಸಾಕ್ಷ್ಯಾಧಾರಗಳು ಇರಲಿಲ್ಲ, ಯಾವುದೇ ಕ್ಲೂಸ್ ಕೂಡ ಇರಲಿಲ್ಲ. ಅದನ್ನು ಕೇವಲ 15 ದಿನಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ಆರೋಪಿಗಳನ್ನ ಬಂಧಿಸಿ ಸುಮಾರು 60 ಗ್ರಾಮ್ ಬಂಗಾರವನ್ನು ಇವ್ರ ಕಡೆಯಿಂದ ವಶಪಡಿಸ್ಕೊಂಡಿದ್ದಾರೆ. ಮತ್ತು ಕೃತ್ಯಕ್ಕೆ ಉಪಯೋಗಿಸಿರ್ತಕ್ಕಂಥ 2 ಮೋಟಾರ್ ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಆರೋಪಿಗಳು 3 ಜನ, ಎಲ್ಲರೂ ಕೂಡ ಯುವಕರು, ದೇಶದ ಒಳ್ಳೆಯ ನಾಗರಿಕರಾಗಬೇಕಾಗಿತ್ತು. ದುರದೃಷ್ಟವಶಾತ್ ಈ ರೀತಿ ಕುಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರದೀಪ್ ನಾಯಕ್, ಅಂಕುಶ್ ಲೋಹಾರ್ ಮತ್ತು ರಾಜೇಂದ್ರ ನಾಯಕ್ ಅಂತ ಹೇಳಿ. ಇದರಲ್ಲಿ ಪ್ರದೀಪ್ 19 ವರ್ಷ ವಯಸ್ಸು, ಅಂಕುಶ್ 20 ವರ್ಷ, ರಾಜೇಂದ್ರ ನಾಯಕ್ 21 ವರ್ಷ. ಇವರೆಲ್ಲರೂ ಕೂಡ ಲಿಂಗನೂರು ಊರು ಗ್ರಾಮದವರಾಗಿದ್ದು ಮಿರಜ್ ತಾಲೂಕಿನವರಾಗಿದ್ದು ಸಾಂಗ್ಲಿ ಜಿಲ್ಲೆಯವರಾಗಿದ್ದಾರೆ. ಅಥಣಿ ಪ್ರದೇಶಗಳಲ್ಲಿ ಸುಮಾರು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದರು. ಒಟ್ಟು ಇವರು 9 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. ಐಗಳಿಯ 4 ಪ್ರಕರಣಗಳು, ಅಥಣಿಯ 2 ಪ್ರಕರಣಗಳು, ರಾಯಬಾಗ್ ಠಾಣೆ 1 ಪ್ರಕರಣ, ಕುಡಚಿ ಠಾಣೆ 1 ಪ್ರಕರಣ ಮತ್ತು ಮಹಾರಾಷ್ಟ್ರ ಮಿರಜ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ 1 ಪ್ರಕರಣ. ಹೀಗೆ ಒಟ್ಟು 9 ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇವರು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ಬೇಕಾಗಿದ್ದರು. ಆದರೆ ಅಲ್ಲಿ ಮಾಡಿರ್ತಕ್ಕಂಥ ಕೃತ್ಯದಲ್ಲಿ ಪಾಲ್ಗೊಂಡವರು ಇವರೇ ಅನ್ನುವಂಥದ್ದು ಅವರಿಗೆ ಇನ್ನೂ ಕೂಡ ಗೊತ್ತಾಗಿರಲಿಲ್ಲ. ಆದರೆ ನಮ್ಮ ಅಥಣಿ ಪೊಲೀಸರು ಅದನ್ನು ಕೂಡ ಪ್ರೂವ್ ಮಾಡಿದ್ದಾರೆ. ಆ ಕೃತ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿಗಳು ಅಲ್ಲಿ ಇದ್ದಿದ್ದನ್ನು ಕೂಡ ತಮ್ಮ ತನಿಖೆಯಲ್ಲಿ ಪ್ರೂವ್ ಮಾಡಿ ಒಟ್ಟು 9 ಪ್ರಕರಣಗಳನ್ನ ಭೇದಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಒಟ್ಟು 3 ತಂಡಗಳನ್ನ ಮಾಡಿದರು. ಅದರಲ್ಲಿ ಈ DSP ಅಥಣಿ ಪ್ರಶಾಂತ್ ಮತ್ತು ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು PSI ಕುಮಾರ್ ಹಾಡ್ಕರು, ಚಂದ್ರಶೇಖರ್ ಸಗ್ನೂರು, ಮಲ್ಲಿಕಾರ್ಜುನ್ ತಳವಾರ್, ಗಿರ್ಮಲ್ಲ ಉಪ್ಪಾರ್ ಮತ್ತು ರಾಘವೇಂದ್ರ ಖೋತ್, ಅವನಿಲ್ಲಿ ಬಂದಿಲ್ಲ. ಮತ್ತು ಸುಮಾರು 10 ಜನ ಸಿಬ್ಬಂದಿಗಳು, ನಾಯಕ್, PN ಕುರಿ, ಈರ್ಕರ್, VV ಗಾಯಕ್ವಾಡ್ ಮತ್ತು ಶಾನ್ವಾಡ್, ಶೇಖ್, ಕಂಟಿಗೊಂಡ್, ಡಾಂಗೆ,
ಪ್ರಶಾಂತ್ ಆಲ್ಮಟ್ಟಿ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದ ವಿನೋದ್ ಟಕ್ಕಣ್ಣವರವರು ಅವರಿಗೆ ಸಹಾಯವನ್ನು ಕಲ್ಪಿಸಿದರು. ಈ ಎಲ್ಲ ಒಂದು ಕಾರ್ಯಾಚರಣೆ ನೇತೃತ್ವವನ್ನು ನಮ್ಮ ಜಿಲ್ಲಾ ಅಡಿಷನಲ್ ಎಸ್ ಪಿ ಆಗಿರ್ತಕ್ಕಂಥ ಬಸರ್ಗಿ ಅವರು ಮಾಡ್ತಾಯಿದ್ರು. ದಿನಾಲೂ ಕೂಡ ಅವರು ಅದನ್ನು ಫಾಲೋಅಪ್ ಮಾಡಿ ಈ ಆರೋಪಿಗಳ ಪತ್ತೆಗೆ ಕಾರಣರಾಗಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳು. ಇದರ ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ 26 ಆಗಸ್ಟ್ರಂದು ನಮ್ಮ ಅದೇ ಅಥಣಿ ನಗರದಲ್ಲಿ ಮತ್ತೊಂದು ಪ್ರಕರಣ ಆಗಿತ್ತು. ಆಡಾಗಲೇ ಮಧ್ಯಾಹ್ನ ಒಂದು ಇಬ್ಬರು ಜನ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಹಾಡಾಗಲೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕ್ಕೊಂಡಿದ್ರು. ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು. ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಅಥಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳನ್ನ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು. ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು, ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನ ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೀರ್ 33 ವರ್ಷ, ಇವನು ಈಚಿಲ್ ಕರಂಜಿ ಅವನು, ಜೊತೆಗೆ ಯಶವಂತ್ ಓಂಕಾರ್ 24 ವರ್ಷ, ಇವನು ತಾಸ್ಗಾಂವ್ ಸಾಂಗ್ಲಿ ಜಿಲ್ಲೆಯವನು. ಇವರಿಬ್ಬರನ್ನ ಈಗ ಆಲ್ರೆಡಿ ನಾವು ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇನ್ನೂ 3 ಜನರನ್ನ ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಹನುಮಂತ್ ವಾಂಡ್ರೆ 28 ವರ್ಷ, ತಾಸ್ಗಾಂವ್ ಸಾಂಗ್ಲಿ ಅವನು. ಸೂರಜ್ ಬುದಾವಲೆ 25 ವರ್ಷ, ಹಾತ್ಕಣ್ಗದೆ ಕೊಲ್ಹಾಪುರ್ನವನು. ಭರತ್ ಚಂದ್ರಕಾಂತ್ ಕಾಟ್ಕರ್ 39 ವರ್ಷ, ಇವನು ಮಾಳಾವ್ ಅಂತ ಹೇಳಿ ಸಾಂಗ್ಲಿ ಜಿಲ್ಲೆಯವನು. ಈ 5 ಜನರನ್ನ ಬಂಧಿಸಿದಾಗ ಈ ಆರೋಪಿಗಳು ಈ ಒಂದು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಮಹೀಂದ್ರಾ XUV 700 ಕಾರು, ಒಂದು ಮೋಟ್ರ್ ಸೈಕಲ್ಲು ವಶಪಡ್ಕೊಂಡಿರ್ತೀವಿ. ಮತ್ತು ಆರೋಪಿಗಳನ್ನ ಬಂಧಿಸಲಿಕ್ಕೆ ಹೋದಾಗ ವಿಜಯ್ ಜಾವೀರ್ನ ಹತ್ರ 2 ಬಂದೂಕುಗಳು ಕೂಡ ಇದ್ದವು. ಅದರಲ್ಲಿ ಒಂದು ಬಂದೂಕನ್ನು 26ನೇ ತಾರೀಕು ಅಥಣಿಗೆ ತೆಗೆದುಕೊಂಡ್ಬಂದು ಆ ಜ್ಯುವೆಲ್ರಿ ಮಾಲೀಕನಿಗೆ ಹೆದರಿಸಿರುವಂಥದ್ದು. 2 ಬಂದೂಕುಗಳು ಜೊತೆಗೆ 7 ಸುತ್ತಿನ ಲೈವ್ ರೌಂಡ್ಸು ಅದು ಕೂಡ ನಮಗೆ ಪತ್ತೆಯಾಗಿದ್ದಾವೆ. ಇದರಲ್ಲಿ ಆರೋಪಿಗಳು ಸ್ವಲ್ಪ ಖತರ್ನಾಕಿದ್ದಾರೆ. ಈಗಾಗಲೇ ಹೇಳಿದಾಗೆ ವಿಜಯ್ ಆರೋಪಿ ನಂಬರ್ 1, ಅವನು 11 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ತಲೆನೋವಾಗಿದ್ದ. ಅವನ ಮೇಲೆ ಕೊಲೆ ಪ್ರಕರಣಗಳು, ಡಕಾಯಿತಿ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು, ಎಲ್ಲ ರೀತಿಯ ಪ್ರಕರಣಗಳು ಕೂಡ ಇದ್ದವು. ಅದ್ರ ಜೊತೆಗೆ ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥ ಯಶವಂತ್ ಆರೋಪಿ ನಂಬರ್ 3, ಇವನು ಫಸ್ಟ್ ಟೈಮ್ ಅಫೆಂಡರ್ ಇದ್ದಾನೆ, ಯಂಗ್ ಫೆಲೋ 24 ವರ್ಷ. ಇದ್ರ ಜೊತೆಗೆ ಹನುಮಂತ್ ವಾಂಡ್ರೆ, ಇವನು ಕೂಡ ಕುಖ್ಯಾತನಾಗಿದ್ದು ಇವನ ಮೇಲೆ 2 ಕೇಸ್ ಇದ್ದರೂ ಕೂಡ ಅದರಲ್ಲಿ ಒಂದು ಮರ್ಡರ್ ಕೇಸ್ ಇದೆ. ಸೂರಜ್ ಮತ್ತು ಭರತ್ ಮೇಲೆ ಈಗ ನಿನ್ನೆ ರಾತ್ರಿ ಇಟ್ಕೊಂಡಿರೋದ್ರಿಂದ ಅವ್ರ ಮೇಲೆ ಮತ್ತೆ ಬೇರೆ ಏನು ಪ್ರಕರಣಗಳಿದ್ದಾವೆ ಅನ್ನೋಂಥದ್ದನ್ನು ನಾವು ಮಹಾರಾಷ್ಟ್ರ ಪೊಲೀಸರ ಜೊತೆ ಅವ್ರ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀವಿ. ಅವರು ಕೂಡ ನಮಗೆ ಮಾಹಿತಿ ಕೊಡುವಂಥದ್ದು ಬಾಕಿ ಇದೆ. ಈ ಒಂದು ಸುಳಿವೇ ಇಲ್ಲದ ಪ್ರಕರಣವನ್ನು ನಮ್ಮ ಪೊಲೀಸರು ತುಂಬ ಚಾಕಚಕ್ಯತೆಯಿಂದ ಕ್ಷಿಪ್ರಗತಿಯಲ್ಲಿ ಈ 26ನೇ ತಾರೀಕು ಆಗಿರ್ತಕ್ಕಂಥದ್ದು ಈಗ ಆಲ್ರೆಡಿ ಮುಂಚೆನೇ 2 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇವತ್ತಿನ ದಿವಸ ಇನ್ನೂ 3 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಇದ್ರ ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ 2 ಅಕ್ರಮ ಶಸ್ತ್ರಾಸ್ತ್ರಗಳನ್ನ ವಶಪಡಿಸ್ಕೊಳ್ಳಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇದರಲ್ಲೂ ಕೂಡ ಈ ಹಿಂದೆ ಹೇಳಿದ ಹಾಗೆ ನಮ್ಮ ಅಥಣಿ DSP ಅವರು, ನಮ್ಮ ಅಡಿಷನಲ್ SP ಬಸರ್ಗಿ ಅವರು ಮತ್ತು ಅವ್ರ ತಂಡದವ್ರದಾದಂಥ CPI ಅಥಣಿ, ಸಬ್ ಇನ್ಸ್ಪೆಕ್ಟ್ರು ಅಥಣಿ ಉಪ್ಪಾರು ಮತ್ತು ಆ ಠಾಣೆಯ ಅಪರಾಧ ವಿಭಾಗದ PSI ಕುಮಾರ್ ಹಾಡ್ಕರು ಮತ್ತು ಮಲ್ಲಿಕಾರ್ಜುನ್ ತಳವಾರು, ಸಿಬ್ಬಂದಿಗಳು ಸೇಮ್ ಈರ್ಕರ್, ನಾಯ್ಕ್, ಪಾಟೀಲ್, ಡಾಂಗೆ, ಮೈಗೂರು, ದರಿಗೌಡರು, ಇವರು ಹೊಸಬರು, ಕುರುಮಠ್ ಹೊಸಬ, ಶಾನವಾಡ ಹೊಸಬ, ಪೂಜಾರಿ ಹೊಸಬ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದಿಂದ
ವಿನೋದ್ ತಕ್ಕಣವ್ ಮತ್ತು ಅವ್ರ ಸಂಗಡಿಗರು ಇವರಿಗೆ ಸಹಾಯವನ್ನು ಮಾಡಿದ್ದಾರೆ. ಇದಕ್ಕೂ ಕೂಡ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮುಂದೆ ಕೂಡ ಈ ರೀತಿ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅವರು ಕ್ರಮ ತೆಗೆದುಕೊಳ್ಬೇಕು, ಮತ್ತು ಆದರೆ ಮತ್ತೆ ಇದೇ ರೀತಿಯಾಗಿ ಪತ್ತೆ ಮಾಡ್ತಾರಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಥ್ಯಾಂಕ್ ಯು. ಹಾಂ, ಇವು ನಾಡ ಬಂದೂಕುಗಳು, ನಾಡ ಪಿಸ್ತೂಲ್ಗಳು, ಅದನ್ನು ಎಲ್ಲಿ ಪ್ರೊಕ್ಯೂರ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಪರಿಶೀಲನೆಯನ್ನು ಮಾಡ್ತಾಯಿದ್ದೀವಿ. ಐ ಅಗ್ರಿ. ಈಗ ನಮ್ಮ ದೇಶ ಅಂತಂದಮೇಲೆ ಅಕ್ಕಪಕ್ಕದ ರಾಜ್ಯದವರು, ಜಿಲ್ಲೆಯವರು ಬರೋದು ಸಹಜ. ಆದರೆ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಪ್ರಕರಣಗಳಾದಾಗ ನಮ್ಮ ಪೊಲೀಸರು ಯಾವ ರೀತಿಯನ್ನು ಆ ಪ್ರಕರಣವನ್ನು ನಿರ್ವಹಿಸ್ತಾರೆ ಅಂತ. ಅದನ್ನು ನಮ್ಮ ಅಥಣಿ ಪೊಲೀಸರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ಆ ಭಾಗದಲ್ಲಿ ನಾವು ಆಲ್ರೆಡಿ ಕಂಪಲ್ಸರಿ ಪರ್ಮನೆಂಟ್ ಚೆಕ್ ಪೋಸ್ಟನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಆದರೆ ನಮ್ಮ ಮತ್ತು ಅವ್ರ ನಡುವೆ ಎಷ್ಟು ದಾರಿಗಳಿದ್ದಾವೆ ಅಂತಂದರೆ ಯಾವುದೋ ಒಂದು ಚಿಕ್ಕ ದಾರಿಯಲ್ಲಿ ಈ ಆರೋಪಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಪೂರ್ತಿಯಾಗಿ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ಆರೋಪಿಗಳನ್ನ ನಾವು ಹಿಡಿದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಅಟ್ಲೀಸ್ಟ್ ಅವ್ರು ಬರೋದು ನಿಲ್ಲುತ್ತೆ ಅನ್ನೋಂಥದ್ದು ನಮ್ಮ ವಿಶ್ವಾಸ. ಹೌದು, ಅವರಿಗೂ ಕೂಡ ಈ ಆರೋಪಿಗಳು ಬೇಕಾದಂಥವ್ರೆ. ಮತ್ತು ನಮ್ಮದು ಮತ್ತು ಅಕ್ಕಪಕ್ಕದ ರಾಜ್ಯದ ಎಲ್ಲ ಪೊಲೀಸರು, ಮಹಾರಾಷ್ಟ್ರ ಅದರಲ್ಲೂ ವಿಶೇಷವಾಗಿ ಕೊಲ್ಹಾಪುರ ಇರ್ಬೋದು, ಈ ಕಡೆ ಸಾಂಗ್ಲಿ ಇರ್ಬೋದು, ಆ ಕಡೆ ಸೊಲ್ಲಾಪುರ ಇರ್ಬೋದು, ಮತ್ತು ಈ ಕಡೆ ನಮ್ಮ ಸಿಂಧುದುರ್ಗ ಪೊಲೀಸರ ಜೊತೆ ಆಗಿರ್ಬೋದು, ಮತ್ತು ಗೋವಾ ರಾಜ್ಯದಿಂದ ನಾರ್ತ್ ಗೋವಾ ಪೊಲೀಸರ ಜೊತೆ ಇರ್ಬೋದು, ನಮ್ಮದು ಕ್ಲೋಸ್ ಕೋಆರ್ಡಿನೇಷನ್ ಇದೆ. ಮತ್ತು ನಮ್ಮ ರಾಜ್ಯದ ಜಿಲ್ಲೆಗಳ ಜೊತೆ ಅಂತೂ ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ಹಂಗಾಗಿ ನಮ್ಮ ಆರೋಪಿಗಳು ಅಲ್ಲಿದ್ದು, ಅಲ್ಲಿನ ಆರೋಪಿಗಳು ಇಲ್ಲಿದ್ದರೆ ನಾವು ಯಾವಾಗಲೂ ಕೂಡ ಕೋಆಪ್ರೇಟ್ ಮಾಡ್ತಾಯಿದ್ದೀವಿ. ಮತ್ತು ತಾವೆಲ್ಲ ನೋಡಿದ್ದೀರಿ ಕೂಡ, ಎಲೆಕ್ಷನ್ ಟೈಮಲ್ಲೂ ಕೂಡ ಅವರು ಇಲ್ಲಿ ಬಂದರು, ನಾವು ಅಲ್ಲಿ ಹೋಗಿ ಎಲ್ಲ ಮೀಟಿಂಗ್ಗಳನ್ನ ಮಾಡಿಕೊಂಡು ಆ ಒಂದು ಕೋಆಪ್ರೇಷನ್ ಮುಂಚೆಯಿಂದನೂ ಇದೆ, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ ಅಂತದ್ದು. ಅದೇ ನಾವು ಅದನ್ನು ವಿಚಾರಣೆ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಮಧ್ಯಪ್ರದೇಶದ ಭಾಗದಿಂದ ಬಂದಿರತಕ್ಕಂಥದ್ದು ನಮಗೆ ಸಂಶಯಾಸ್ಪದವಾಗಿದೆ. ಅದು ಮುಂದೆ ನಮ್ಮ ಇನ್ನು ತನಿಖೆಯಲ್ಲಿ ಪ್ರೂವ್ ಆಗಬೇಕಾಗಿದೆ. ಹೌದು, ಅದೇ ಇಲ್ಲಿ ನಮ್ಮ ಅದೃಷ್ಟವಶಾತ್ ಏನಂದರೆ ಅದು ಬಳಕೆ ಆಗಲಿಲ್ಲ. ಮೊನ್ನೆ ಕೂಡ ನಾವು ನಿಪ್ಪಾಣಿಯಲ್ಲಿ ಕೂಡ ಮತ್ತೊಂದು ಕಂಟ್ರಿ ಪಿಸ್ತೂಲನ್ನು ಹಿಡಿದಿದ್ವಿ. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ನಾವು ಲಾಸ್ಟ್ ಟೈಮ್ ಕೂಡ ಅದ್ರ ಬಗ್ಗೆ ಹೇಳಿದ್ವಿ. ಅದು ಕೂಡ ನಮಗೆ ಮಧ್ಯಪ್ರದೇಶದಿಂದ ಬಂದಿರೋದಂತ ನಮಗೆ ಆವತ್ತಿನ ದಿವಸ ಹೇಳಿದ್ವಿ, ನಮಗೆ ತನಿಖೆ ಮಾಡ್ತಾಯಿದ್ವಿ ಅಂಥೇಳಿ. ಈ ಮಧ್ಯಪ್ರದೇಶ ಭಾಗದಲ್ಲಿ ಮತ್ತು ಬಿಹಾರ ಭಾಗದಲ್ಲಿ ಉತ್ತರ ಪ್ರದೇಶದಿಂದ ಕೆಲವೊಂದು ಬರುವಂಥ ಪ್ರಕರಣಗಳು ಮುಂಚೆಯಿಂದ ಇದ್ದಾವೆ. ನಮಗೆ ಯಾವಾಗ ಈ ರೀತಿ ಪತ್ತೆ ಆಗುತ್ತೋ ಅಲ್ಲಿನವ್ರನ್ನೂ ಕರ್ಕೊಂಡ್ಬಂದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ.